ಧರ್ಮಸ್ಥಳದ ಬಗ್ಗೆ ವ್ಯವಸ್ಥಿತವಾಗಿ ಪಿತೂರಿಯನ್ನ ಮಾಡಲಾಗ್ತಾ ಇದೆ, ವ್ಯವಸ್ಥಿತವಾಗಿ ಇಲ್ಲಿ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಆರೋಪಗಳು ಬಹಳ ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಪಪ್ರಚಾರದ ಹಿಂದೆ ಹಾಗಾದ್ರೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ, ಅನುಮಾನಗಳು ಬಹಳ ಬಾರಿ ಕಾಡಿದ್ವು. ಈಗ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಹಿಂದೆ ಮಿಷನರಿಗಳು ಇದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಮೆರಿಕಾದಿಂದ ಹಾಗಾದ್ರೆ ಕಂತೆ ಹಣ ಇವರೆಲ್ಲರಿಗೂ ಕೂಡ ಫಂಡಿಂಗ್ ರೂಪದಲ್ಲಿ ಹರಿದು ಬರ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಚೆನ್ನೈ ರಾಜಕಾರಣಿ ಮೂಲಕ ಕರ್ನಾಟಕಕ್ಕೆ ಹಾಗಾದ್ರೆ ದುಡ್ಡು ಬಂತ ಅನ್ನುವಂತ ಪ್ರಶ್ನೆಯೂ ಕೂಡ ಇರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಸಂಪರ್ಕ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಧರ್ಮಸ್ಥಳದಲ್ಲಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಮಾಡಿಸ್ತಾ ಇರೋದು ಯಾರು, ಯಾಕಾಗಿ ಮಾಡಿಸ್ತಾ ಇದ್ದಾರೆ, ಅವ್ರಿಗೆ ಸಿಗುವಂತ ಲಾಭ ಏನು, ಯಾಕೆ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗಳನ್ನ ಅನೇಕರು ಕೇಳ್ತಾ ಇದ್ರು. ಯಾಕೆ ಮಾಡಿಸಬೇಕು ಇಂಥದ್ದೊಂದು ಅಪಪ್ರಚಾರ, ಇಂಥ ಷಡ್ಯಂತ್ರವನ್ನ ಮಾಡಿಸೋದಾದ್ರೂ ಅವ್ರಿಗೆ ಸಿಗೋದಾದ್ರೂ ಏನು ಅನ್ನುವಂತ ಪ್ರಶ್ನೆಗಳು. ಮಿಷನರಿಗಳು ಈಗ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದಾದ್ರೆ ಅವರ ಅಸಲಿ ಟಾರ್ಗೆಟ್ ಏನು? ಹಿಂದೂ ಗುರುಗಳೇ ಮಿಷನರಿಗಳ ಅಸಲಿ ಟಾರ್ಗೆಟ್ ಅನ್ನುವಂತ ವಿಚಾರ. ಹಿಂದೂಗಳಲ್ಲಿ ಬಿರುಕುಂಟು ಮಾಡಬೇಕು ಅನ್ನುವಂತಹ ಷಡ್ಯಂತ್ರವನ್ನ ಇಲ್ಲಿ ಹೆಣೆಯಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾದಂತಹ ಪ್ರಶಾಂತ್ ಸಂಬರ್ಗಿ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಮಿಷನರಿಗಳು ಹೇಗೆ ವರ್ಕ್ ಆಗುತ್ತೆ, ಅವರ ಅಸಲಿ ಟಾರ್ಗೆಟ್ ಏನು ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಧರ್ಮಸ್ಥಳದ ಬೆನ್ನು ಮುರಿದ್ರೆ ಧರ್ಮ ಪ್ರಚಾರವನ್ನ ಮಾಡಬಹುದು ಅನ್ನುವಂಥದ್ದು ಅವರ ಅಸಲಿ ಐಡಿಯಾಲಜಿ. ಮತಾಂತರ ಮಾಡಬಹುದು ಅನಂತರ ಅಂತ ಹೇಳಿ ಅಪಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಪ್ರಶಾಂತ್ ಸಂಬರ್ಗಿ ಈಗ ಹೇಳ್ತಾ ಇದ್ದಾರೆ. ಅದು ಕೂಡ ಹಾಲಿ ಸಂಸದನ ಮುಖಾಂತರ. ಹಿಂದೂಗಳ ಧಾರ್ಮಿಕ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಮೇಲೆ ಬಾಹ್ಯ ಶಕ್ತಿಗಳಿಂದ ಆಗ್ತಿರುವಂತಹ ಷಡ್ಯಂತ್ರದ ಬಗ್ಗೆ ಇವತ್ತು ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಗೆ 2023ರಲ್ಲಿ ಇಂಥದ್ದೊಂದು ಡೌಟ್ ಬರೋದಕ್ಕೆ ಕಾರಣ ಏನ್ ಸರ್, ರೀಸನ್ ಏನು? ಅನೇಕ ಹಿಂದೂ ಧರ್ಮದ ಗುರುಗಳನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ಇತ್ತು. ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಅದಲ್ಲದೆ ಸೆಪ್ಟೆಂಬರ್ 1, 2023ಕ್ಕೆ ಈ ಧರ್ಮ ಪ್ರಚಾರಕರು, ಅಮೆರಿಕದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಧರ್ಮ ಪ್ರಚಾರಕರು, ಚೆನ್ನೈಯಲ್ಲಿರ್ತಕ್ಕಂಥ ಅನೇಕ ಧರ್ಮ ಪ್ರಚಾರಕರನ್ನ ಹಿಡ್ಕೊಂಡು ಕರ್ನಾಟಕದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಮಾಡಬೇಕು, ಈ ಹಿಂದೂ ಧರ್ಮದ ಬಗ್ಗೆ ಅಸೂಯೆ ಉಂಟು ಮಾಡಬೇಕು, ಹಿಂದೂ ಧರ್ಮದಲ್ಲಿ ಬಿರುಕನ್ನು ಉಂಟು ಮಾಡಬೇಕು, ಇಲ್ಲಿನ ಒಂದು ಪ್ರಚಾರಕ್ಕೆ ಅಥವಾ ಧರ್ಮ ಮತಾಂತರಕ್ಕೆ ಯಾವುದು ಅಡ್ಡಿಯಾಗಿದೆ, ಯಾವುದು ತಡೆಗೋಡೆ ಆಗಿದೆ, ಆ ತಡೆಗೋಡೆಯನ್ನ ನೆಲಸಮ ಮಾಡಬೇಕು ಅಂತ ಹೇಳಿ ಹೊರಟಂತ ಕಾರ್ಯಕ್ರಮವೇ ಈ ಧರ್ಮ ಪ್ರಚಾರಕರು ಒಂದು ಇಂಟರ್ನ್ಯಾಷನಲ್ ವೆಬ್ಸೈಟ್ ಅನ್ನ ಮಾಡಿ ಅಲ್ಲಿ ಎಲ್ಲೆಲ್ಲಿ ಕನ್ವರ್ಷನ್ ಆಗ್ತಾ ಇಲ್ಲ, ಎಲ್ಲೆಲ್ಲಿ ಕನ್ವರ್ಷನ್ ಕಮ್ಮಿ ಆಗ್ತಾ ಇದೆ, ಭಾರತದಲ್ಲಿ ಹೆಚ್ಚಾಗಿ ಕನ್ವರ್ಷನ್ ಆಗಿರುವ ರಾಜ್ಯ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಎಲ್ಲ ಕಡೆ ಧರ್ಮ ಪರಿವರ್ತನೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದಲ್ಲಿ ಧರ್ಮಸ್ಥಳ ಒಂದು ಕೇಂದ್ರ ಬಿಂದುವಲ್ಲಿದೆ. ಧರ್ಮಸ್ಥಳದಲ್ಲಿ ಇರತಕ್ಕಂಥ ಅನೇಕ ಸವಲತ್ತುಗಳು ಮತ್ತು ಆ ಧರ್ಮದ ಆ ದೇವರ ಬಗ್ಗೆ ಇರತಕ್ಕಂಥ ಪವಿತ್ರತೆಯನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕಂಪನಿ ಏನಿದೆ ಇದು ಇದನ್ನ ಸ್ಟಡಿ ಮಾಡಿ ನಮ್ಮ ಪ್ರಚಾರಕ್ಕೆ ಮತ್ತು ನಮ್ಮ ಧರ್ಮ ಪರಿವರ್ತನೆಗೆ ಯಾವುದು ಅಡ್ಡಗೋಡೆಯಾಗಿ ನಿಂತ್ಕೊಂಡಿದೆ, ಯಾವುದು ಅಡ್ಡಗೋಡೆಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು, ಒಂದು ಊಟ ಬೇಕು, ಒಂದು ಹಾಸ್ಪಿಟಲ್ ಬೇಕು, ಒಂದು ಎಜುಕೇಶನ್ ಬೇಕು, ಇದನ್ನ ಎಲ್ಲಿ ಕಮ್ಮಿ ಇದೆಯೋ ಅಲ್ಲಿ ಪ್ರಚಾರ ಮಾಡಬೇಕು. ಆದ್ರೆ ಇದು ಸಂಪತ್ತಾಗಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ. ಅದನ್ನ ನಾವು ಬೆನ್ನು ಮುರಿದ್ರೆ, ಆ ಸಂಸ್ಥೆಯನ್ನ ನಾವು ಮಟ್ಟ ಹಾಕಿದ್ರೆ ಕರ್ನಾಟಕದಲ್ಲಿ ಧರ್ಮ ಪ್ರಚೋದನೆ ಮತ್ತು ಧರ್ಮ ಕನ್ವರ್ಷನ್ ಅನ್ನ ಹೆಚ್ಚಾಗಿ ಮಾಡಬಹುದು ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಚೆನ್ನೈನ ಮಾಜಿ ಒಬ್ಬ ಸಿಟ್ಟಿಂಗ್ ಎಂಪಿಯ ಮುಖಾಂತರ ಇದನ್ನ ಹುನ್ನಾರ ಮಾಡಿದ್ರು. ಅದು ನಾನು 2023 ಸೆಪ್ಟೆಂಬರ್ 1ಕ್ಕೇನೆ ಹೋಮ್ ಮಿನಿಸ್ಟ್ರಿ ಅಮಿತ್ ಶಾ ಅವರಿಗಾಗಿರ್ಬೋದು, ಇಲ್ಲಿನ ಡಿಐಜಿ ಆಗಿರ್ಬೋದು, ಆಗಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಡಿಸಿಪಿಗಾಗಿರ್ಬೋದು ನನ್ನ ಕಂಪ್ಲೇಂಟ್ ಕಾಪಿಯನ್ನ ಇಲ್ಲಿ ಪ್ರಚಾರಕ್ಕಾಗಿ ಧರ್ಮವನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ
ನಾನು ಅವಾಗಲೇ 2023 ಸೆಪ್ಟೆಂಬರ್ 1 ಮಾಡಿ ಕರ್ನಾಟಕ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ದೆ. ಧಾರ್ಮಿಕ ಪುಣ್ಯ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಮತಾಂತರದ ಬಗ್ಗೆ ಅವರು ಮಾಡಿದಂತ ಷಡ್ಯಂತ್ರವನ್ನ 2023 ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು. ಆ ಕುರಿತಾಗಿ ಧ್ವನಿ ಎತ್ತಿದ್ರು. ಈಗ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಮುಂದೆ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಪ್ರಶಾಂತ್ ಸಂಬರ್ಗಿ ಅನೇಕ ಸ್ಫೋಟಕ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಈ ಎಲ್ಲ ಹೈಡ್ರಾಮಕ್ಕೂ ತಾವು ಹೇಳ್ತಿರುವಂತ ಮತಾಂತರ ವಿಚಾರಕ್ಕೂ ಏನ್ ಸಂಬಂಧ ಇದೆ ಸರ್? ನೋಡಿ, ಮಹೇಶ್ ತಿಮ್ರೋಡಿ ಆಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಜಗದೀಶ್ ಆಗಿರ್ಬೋದು, ಅನೇಕ ವಕೀಲರಾಗಿರ್ಬೋದು, ಕೇವಲ ಪೊಪೆಟ್ ಮಾತ್ರ. ಅವರಿಗೆ ಸಂಭಾವನೆ ಮತ್ತು ಅವರಿಗೆ ಬರ್ತಕ್ಕಂಥ ಬಕ್ಷಿಸು ಏನಿದೆ, ಧರ್ಮದ್ರೋಹದ ಕೆಲಸ ಮಾಡಲಿಕ್ಕೆ ಬರ್ತಕ್ಕಂಥ ದುಡ್ಡು ಏನಿದೆ, ಇದು ಅಂತಾರಾಷ್ಟ್ರೀಯ ಕನ್ವರ್ಷನ್ ರ್ಯಾಕೆಟಿನ ಮುಖಾಂತರ ಚೆನ್ನೈಗೆ ಬಂದು ಚೆನ್ನೈಯಲ್ಲಿರ್ತಕ್ಕಂಥ ಒಬ್ಬ ಪೊಲಿಟಿಷಿಯನ್, ಯಾರು ಧರ್ಮ ಮತಾಂತರ ಮಾಡುವ, ಧರ್ಮ ಪ್ರಚಾರ ಮಾಡುವ ಶಕ್ತಿ ಕೇಂದ್ರ ಬಿಂದು ಆಗಿದೆ, ಅಲ್ಲಿಂದ ದುಡ್ಡು ಈಗ ಇವರಿಗೆ ಬಂದಿದೆ. ಸಮೀರ್ ಆಗಿರ್ಬೋದು, ಎಲ್ಲರೂ ಕೇವಲ ಪೊಪೆಟ್ ನೆಪ ಮಾತ್ರ. ಅವರ ಉದ್ದೇಶ ಅವರಿಗೆ ದುಡ್ಡು ಕೊಟ್ಟು ಹಿಂದೂಗಳನ್ನೇ ಎತ್ಕಡಿಸಿ ಹಿಂದೂಗಳಿಂದನೇ ಹಿಂದೂ ಧರ್ಮವನ್ನ ವಿಭಜನೆ ಮಾಡಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ಓಬಿಸಿಗಳು, ಹೆಚ್ಚಾಗಿ ಧರ್ಮಸ್ಥಳವನ್ನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಓಬಿಸಿಗಳು, ಇದನ್ನ ಓಬಿಸಿ ಇಸ್ ದ ಟಾರ್ಗೆಟ್ ಫಾರ್ ಕನ್ವರ್ಷನ್. ಆ ಓಬಿಸಿಗಳನ್ನ ನಾವು ಹೇಗಾದ್ರೂ ಬೆನ್ಮುರಿಬೇಕು ಅಂದ್ರೆ ಧರ್ಮಸ್ಥಳದ ಹಾದಿಯನ್ನ ಸುಗಮ ಮಾಡ್ಕೋಬೇಕು. ಆ ಅಡ್ಗೋಡೆಯನ್ನು ಮುರಿಬೇಕು ಅಂದ್ರೆ ಅಲ್ಲಿ ಕ್ಷುಲ್ಲಕ ಕಾರಣಗಳಿಂದ ಯಾರಾದ್ರೂ ನಾವು ಅವರನ್ನ ಹುಡುಕ್ಬೇಕು. ಆ ಹುಡುಕಿರೋ ಪಾತ್ರಧಾರಿಗಳೇ ತಿಮ್ರೋಡಿ, ಮಟ್ಟಣ್ಣವರ್, ಸೌಜನ್ಯ ಕೇಸ್, ಸೌಜನ್ಯ ತಾಯಿ ಆಗಿರ್ಬೋದು, ಅವರೆಲ್ಲ ಪಾತ್ರಧಾರಿಗಳಷ್ಟೇ. ಹಿಂದೂ ವಿರುದ್ಧ ಒಂದು ಷಡ್ಯಂತ್ರ ಮಾಡಿ, ಧರ್ಮಕ್ಕೇನೆ ಮೋಸ ಮಾಡಿ, ಕೇವಲ ಒಂದು ಎಂಜಿಲ್ ಗಾಸ್ಗೋಸ್ಕರ ನಮ್ಮ ವಿರುದ್ಧ, ಧರ್ಮದ ವಿರುದ್ಧ, ಶ್ರೇಷ್ಠ ಹಿಂದೂ ಸನಾತನ ಧರ್ಮ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಅಂತಾರಾಷ್ಟ್ರೀಯ ಶಕ್ತಿಗಳು ನಮ್ಮ ಕೆಲವು ಧಾರ್ಮಿಕ ಪುಣ್ಯ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಮತಾಂತರದ ಬಗ್ಗೆ ಅವರು ಮಾಡಿದಂತ ಷಡ್ಯಂತ್ರವನ್ನ 2023 ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು. ಆ ಕುರಿತಾಗಿ ಧ್ವನಿ ಎತ್ತಿದ್ರು. ಈಗ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಮುಂದೆ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್. ಧರ್ಮಕ್ಕೇನೆ ಮೋಸ ಮಾಡಿ, ಕೇವಲ ಒಂದು ಎಂಜಿಲ್ ಗಾಸ್ಗೋಸ್ಕರ ನಮ್ಮ ವಿರುದ್ಧ, ಧರ್ಮದ ವಿರುದ್ಧ, ಶ್ರೇಷ್ಠ ಹಿಂದೂ ಸನಾತನ ಧರ್ಮ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಅಂತಾರಾಷ್ಟ್ರೀಯ ಶಕ್ತಿಗಳು ನಮ್ಮ ಕೆಲವು ಧಾರ್ಮಿಕ ಪುಣ್ಯ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಮತಾಂತರದ ಬಗ್ಗೆ ಅವರು ಮಾಡಿದಂತ ಷಡ್ಯಂತ್ರವನ್ನ 2023 ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು. ಆ ಕುರಿತಾಗಿ ಧ್ವನಿ ಎತ್ತಿದ್ರು. ಈಗ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಮುಂದೆ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್.